Hey everyone, welcome back to Shivam Tutorial. ಇವತ್ತಿನ ವಿಡಿಯೋ ಇರೋದು ಡೆಟಾರ್ಸ್ ಮತ್ತೆ ಕ್ರೆಡಿಟರ್ನ ಮೇಲೆ. ಸೊ ನಾನು ಈ ಮೊದಲೇ ಡಿಫರೆನ್ಸಸ್ ಬಿಟ್ವೀನ್ ಡೆಟಾರ್ಸ್ ಅಂಡ್ ಕ್ರೆಡಿಟರ್ಸ್ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ. ಸೊ ಅಲ್ಲಿ ಕಮೆಂಟ್ ಮಾಡಿದ್ರು ಡೆಟಾರ್ಸ್ ಅನ್ನ ಯಾಕೆ ಕರೆಂಟ್ ಅಸೆಟ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ ಅಂಡ್ ಕ್ರೆಡಿಟರ್ನ ಯಾಕೆ ಕರೆಂಟ್ ಲ್ಯಾಬಿಲಿಟಿ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ ಅಂತ ಕೇಳಿದ್ರು. ಅದರ ಜೊತೆಗೆ ಮತ್ತೊಂದು ಕಮೆಂಟ್ ಬಂದಿತ್ತು, ಡೆಟಾರ್ಸ್ ಅನ್ನ ಡೆಬಿಟ್ ಅಂತ ಕ್ರೆಡಿಟರ್ಸ್ ಅನ್ನ ಕ್ರೆಡಿಟ್ ಅಂತ ನಾವು ಕರಿತೀವ, ಅದೆರಡು ಒಂದೇನಾ ಅಂತ ಹೇಳಿ ಕೇಳಿದ್ರು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ತಾ ಇದ್ದೇನೆ. ಸೊ ಈ ಒಂದು ಟಾಪಿಕ್ ಕ್ಲಿಯರ್ ಆಗಬೇಕು ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಟ್ರಾನ್ಸಾಕ್ಷನ್ ಇಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಟ್ರಾನ್ಸಾಕ್ಷನ್ ಒಂದು ಟರ್ಮಿನಾಲಜಿಯಲ್ಲಿ ಬರುತ್ತೆ, ಹೌದಾ? ಟರ್ಮಿನಾಲಜಿಗಳನ್ನು ಎಕ್ಸ್ಪ್ಲೇನ್ ಮಾಡುವಾಗಲೇ ನಾನು ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸ್ಟಿಲ್ ಮತ್ತೊಂದ್ಸಲ ಹೇಳ್ತೇನೆ, ವಾಟ್ ಈಸ್ ಟ್ರಾನ್ಸಾಕ್ಷನ್? ಟ್ರಾನ್ಸಾಕ್ಷನ್ ಇಟ್ ಈಸ್ ಎನ್ ಇವೆಂಟ್ ಆರ್ ಆಕ್ಟಿವಿಟಿ ಆರ್ ಡೀಲಿಂಗ್ ಇನ್ವಾಲ್ವಿಂಗ್ ದ ಎಕ್ಸ್ಚೇಂಜ್ ಆಫ್ ಮನಿ ಆರ್ ಮನೀಸ್ ವರ್ತ್ ಬಿಟ್ವೀನ್ ಟೂ ಪಾರ್ಟೀಸ್. ಸೊ ಟ್ರಾನ್ಸಾಕ್ಷನ್ ಅಂತ ಅಂದರೆ ಇಬ್ಬರು ಪಾರ್ಟಿ ಅಥವಾ ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವಂತಹ ಒಂದು ಡೀಲಿಂಗ್ ಆಗಿರುತ್ತೆ. ಡೀಲಿಂಗ್ ಅಂತ ಅಂದರೆ ಇಲ್ಲಿ ಎಕ್ಸ್ಚೇಂಜ್ ಆಗುತ್ತೆ ದುಡ್ಡಿಗೆ ಒಂದು ಗೂಡ್ಸ್ ಅಥವಾ ಸರ್ವಿಸಸ್. ಅಂದರೆ ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಗೂಡ್ಸನ್ನು ಪರ್ಚೇಸ್ ಮಾಡಬೇಕು ಅಂತ ಇರ್ತೀರಿ. ಗೂಡ್ಸನ್ನು ಪರ್ಚೇಸ್ ಮಾಡುವಾಗ ನೀವು ಕ್ಯಾಶನ್ನು ಕೊಡ್ತೀರಿ, ಹೌದಾ? ದುಡ್ಡನ್ನು ಕೊಡ್ತೀರಿ ನೀವು. ಅದು ಟ್ರಾನ್ಸಾಕ್ಷನ್ ಅಂತ ಕನ್ಸಿಡರ್ ಆಗುತ್ತೆ. ಯಾಕೆ ಅಂತ ಅಂದರೆ ಅಲ್ಲಿ ದುಡ್ಡು ಅನ್ನೋದು ಇನ್ವಾಲ್ವ್ ಆಗಿದೆ. ಅದೇ ರೀತಿಯಲ್ಲಿ ನೀವು ಡಾಕ್ಟರ್ ಹತ್ರ ಹೋಗ್ತೀರಿ, ಒಂದು ಸರ್ವಿಸಸ್ನ ತೊಗೊಳ್ತೀರಿ, ಅವರಿಗೆ ಫೀಸ್ ಅಂತ ಹೇಳಿ ಅಮೌಂಟನ್ನು ಪೇ ಮಾಡ್ತೀರಿ, ಹೌದಾ? ಅದು ಕೂಡ ಟ್ರಾನ್ಸಾಕ್ಷನ್ ಆಗುತ್ತೆ. ಯಾಕೆ ಅಂತ ಅಂದರೆ ಅಲ್ಲಿ ಮನಿ ಇನ್ವಾಲ್ವ್ ಆಗಿದೆ. ಅಂದರೆ ಯಾವುದೇ ಒಂದು ಗೂಡ್ಸ್ ಇರಲಿ, ಯಾವುದೇ ಒಂದು ಸರ್ವಿಸಸ್ ಇರಲಿ, ಕ್ಯಾಶಿಗೆ ಅದು ಎಕ್ಸ್ಚೇಂಜ್ ಆಯಿತು ಅಂತ ಅಂದರೆ ನಾವು ಅದಕ್ಕೆ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಟ್ರಾನ್ಸಾಕ್ಷನಲ್ಲಿ ಎರಡು ಥರ ಬರುತ್ತೆ, ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್, ಇನ್ನೊಂದು ಕ್ರೆಡಿಟ್ ಟ್ರಾನ್ಸಾಕ್ಷನ್. ಸೊ ಹಾಗಿದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂದರೆ ಏನು, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂದರೆ ಏನು ಅಂತ ಹೇಳಿ ನೋಡೋಣ. ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಅಂದರೆ ಕ್ಯಾಶ್ ಇಮಿಡಿಯೇಟ್ಲಿ ಪೇ ಆಗೋದು ಅಥವಾ ಇಮಿಡಿಯೇಟ್ಲಿ ರಿಸೀವ್ ಆಗುವಂಥದ್ದು. ಅಂದರೆ ಈಗ ಫಾರ್ ಎಕ್ಸಾಂಪಲ್, ನೀವೊಂದು ಗೂಡ್ಸನ್ನು ಪರ್ಚೇಸ್ ಮಾಡ್ತೀರಿ, ನೀವು ಇಮಿಡಿಯೇಟ್ಲಿ ದುಡ್ಡು ಕೊಡ್ತೀರಿ. ಅದೇ ರೀತಿಯಲ್ಲಿ ನೀವು ಒಂದು ಗೂಡ್ಸನ್ನು ಸೇಲ್ ಮಾಡ್ತೀರಿ, ಆ ಗೂಡ್ಸನ್ನು ಸೇಲ್ ಮಾಡಿದ್ದಕ್ಕೆ ನೀವು ಇಮಿಡಿಯೇಟ್ಲಿ ಕ್ಯಾಶನ್ನು ರಿಸೀವ್ ಮಾಡ್ಕೋತೀರಿ. ಇದಕ್ಕೆ ಹೇಳ್ತಾರೆ ಕ್ಯಾಶ್ ಟ್ರಾನ್ಸಾಕ್ಷನ್. ಹಾಗಿದ್ರೆ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂದರೆ ಏನು? ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಅಂದರೆ ಇದು ಕ್ಯಾಶ್ ಟ್ರಾನ್ಸಾಕ್ಷನ್ ಕರೆಕ್ಟ್ ಅಪೋಸಿಟ್ ಆಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕ್ಯಾಶ್ ಇಮಿಡಿಯೇಟ್ಲಿ ಪೇನೂ ಆಗೋದಿಲ್ಲ, ಇಮಿಡಿಯೇಟ್ಲಿ ರಿಸೀವ್ ಕೂಡ ಆಗೋದಿಲ್ಲ. ಹಾಗಂತ ಅಂದರೆ ಈಗ ಫಾರ್ ಎಕ್ಸಾಂಪಲ್, ನೀವೊಬ್ಬರು ಕಸ್ಟಮರ್ಗೆ ಗೂಡ್ಸನ್ನು ಸೇಲ್ ಮಾಡಿರ್ತೀರಿ. ಅರೌಂಡ್ 10,000 ವರ್ತಿನ ಗೂಡ್ಸನ್ನು ನೀವು ಸೇಲ್ ಮಾಡಿದ್ದೀರಿ. ಆ ಒಂದು ಕಸ್ಟಮರ್ ಏನು ಮಾಡಬೇಕು, ನಿಮಗೆ 10,000 ಅಮೌಂಟನ್ನು ಪೇ ಮಾಡಬೇಕು, ಹೌದಾ? ಯಾಕಂದರೆ ನೀವು ಗೂಡ್ಸನ್ನು ಆಲ್ರೆಡಿ ಸೇಲ್ ಮಾಡಿಬಿಟ್ಟಿದ್ದೀರಿ. ಆದರೆ ಆ ಕಸ್ಟಮರ್ ಏನು ಹೇಳ್ತಾರೆ ಅಂತ ಅಂದರೆ ಇಮಿಡಿಯೇಟ್ಲಿ ಕ್ಯಾಶನ್ನು ಪೇ ಮಾಡೋದಿಲ್ಲ, ಬದಲಾಗಿ ಇನ್ನೊಂದು 2-3 ಮಂತ್ಸ್ ಬಿಟ್ಟು ನಾನು ಕ್ಯಾಶನ್ನು ಪೇ ಮಾಡ್ತೆ ಅಂತ ಹೇಳ್ತಾನೆ. ಸೊ ಆಗ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಅನ್ಸ್ಕೊಳ್ಳುತ್ತೆ. ಯಾಕೆ ಅಂತ ಅಂದರೆ ಅಲ್ಲಿ ಕ್ಯಾಶ್ ಇಮಿಡಿಯೇಟ್ಲಿ ರಿಸೀವ್ ನೀವು ಮಾಡಿರೋದಿಲ್ಲ. ಅದೇ ರೀತಿಯಲ್ಲಿ ಒಂದೊಮ್ಮೆ ನೀವು ಗೂಡ್ಸನ್ನು ಪರ್ಚೇಸ್ ಮಾಡ್ತೀರಿ. ನೀವು ಗೂಡ್ಸನ್ನು ಪರ್ಚೇಸ್ ಮಾಡಿದ್ದೀರಿ, ಆದರೆ ನೀವು ದುಡ್ಡನ್ನು ಕೊಟ್ಟಿಲ್ಲ. ನೀವು ಹೇಳ್ತೀರಿ ಇನ್ನೊಂದು 2 ಮಂತ್ಸ್ ಬಿಟ್ಟು ನನಗೂ ದುಡ್ಡನ್ನು ಪೇ ಮಾಡ್ತೇನೆ ಅಂತ ಹೇಳ್ತೀರಿ. ಆಗ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗುತ್ತೆ. ಯಾಕೆ ಅಂತ ಅಂದರೆ ಇಲ್ಲೂ ಕೂಡ ಕ್ಯಾಶ್ ಇಮಿಡಿಯೇಟ್ಲಿ ಎಕ್ಸ್ಚೇಂಜ್ ಆಗಿರೋದಿಲ್ಲ. ಸೊ ಇದೇ ಡಿಫ್ರೆನ್ಸ್ ಕ್ಯಾಶ್ ಟ್ರಾನ್ಸಾಕ್ಷನಿಗೂ ಮತ್ತು ಕ್ರೆಡಿಟ್ ಟ್ರಾನ್ಸಾಕ್ಷನಿಗೂ ಇರುವಂಥದ್ದು. ಹಾಗಾದರೆ ಈ ಡೆಟಾರ್ಸ್ ಮತ್ತು ಕ್ರೆಡಿಟರ್ ಅನ್ನೋರು ಎಲ್ಲಿ ಬರ್ತಾರೆ ಅಂತ ನೋಡೋದಿದ್ರೆ, ಇವರು ಬರೋದು ಕ್ರೆಡಿಟ್ ಟ್ರಾನ್ಸಾಕ್ಷನ್ನಲ್ಲಿ. ಡೆಟಾರ್ಸ್ ಮತ್ತು ಕ್ರೆಡಿಟರ್ಸ್ ಯಾವುದೇ ಕಾರಣಕ್ಕೂ ಕ್ಯಾಶ್ ಟ್ರಾನ್ಸಾಕ್ಷನ್ನಲ್ಲಿ ಬರೋದಿಲ್ಲ. ಯಾಕೆ ಅಂತ ಅಂದರೆ ಕ್ಯಾಶ್ ಎಲ್ಲಿ ಇಮಿಡಿಯೇಟ್ಲಿ ರಿಸೀವ್ ಆಗೋದಿಲ್ವೋ, ಕ್ಯಾಶ್ ಎಲ್ಲಿ ಇಮಿಡಿಯೇಟ್ಲಿ ಪೇ ಆಗೋದಿಲ್ವೋ ಅಲ್ಲಿ ಡೆಟಾರ್ಸ್ ಮತ್ತು ಕ್ರೆಡಿಟರ್ಸ್ ಅನ್ನೋ ಪರ್ಸನ್ಸ್ ಅಥವಾ ಎಂಟಿಟಿ ಅನ್ನೋದು ಇರುತ್ತೆ. ಹಾಗಿದ್ರೆ ಈ ಡೆಟಾರ್ಸ್ ಅಂದರೆ ಯಾರು, ಕ್ರೆಡಿಟರ್ಸ್ ಅಂದರೆ ಯಾರು ಅಂತ ನೋಡೋದಿದ್ರೆ, ಡೆಟಾರ್ ಇಸ್ ಎ ಪರ್ಸನ್ ಆರ್ ಆರ್ಗನೈಸೇಷನ್ ದಟ್ ಆರ್ ಲೈಬಲ್ ಟು ಪೇ ಮನಿ ಟು ಎ ಫರ್ಮ್. ಅಂದರೆ ಯಾವುದಾದ್ರೂ ಒಬ್ಬ ಪರ್ಸನ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಎಂಟಿಟಿ ಆಗಿರ್ಬೋದು, ಯಾರು ಬಿಸ್ನೆಸ್ಸಿಗೆ ದುಡ್ಡನ್ನು ಪೇ ಮಾಡ್ತೆ ಅಂತ ಹೇಳಿದಾರೋ ಅವರನ್ನು ಡೆಟಾರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತಾರೆ. ಹೂ ಈಸ್ ಲೈಬಲ್ ಟು ಪೇ ಮನಿ ಟು ಎ ಫರ್ಮಿಗೆ ದುಡ್ಡನ್ನು ಪೇ ಮಾಡುವವನು ಅನ್ನೋ ಅರ್ಥ ಬರುತ್ತೆ. ಡೆಟಾರ್ಸಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ಸ್ ಕೊಡೋದಿದ್ರೆ ಕಸ್ಟಮರ್ ಅಂತ ಹೇಳಿ ಕೊಡ್ಬೋದು. ಕಸ್ಟಮರ್ಗೆ ನಾವು ಗೂಡ್ಸನ್ನು ಸೇಲ್ ಮಾಡಿದ್ದೀವಿ, ಅವ್ರು ನಮಗೆ ಕ್ಯಾಶನ್ನು ಕೊಡಬೇಕು, ಹೌದಾ? ಅವ್ರು ಕ್ಯಾಶ್ ಕೊಟ್ಟಿಲ್ಲ, ಕೊಡ್ತೆ ಅಂತ ಹೇಳಿದ್ರು, ಕ್ಯಾಶ್ ಕೊಡೋರಿದ್ದಾರೆ ಅವರು. ಸೊ ಅವರನ್ನು ನಾವು ಡೆಟಾರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತೀವಿ. ಯಾಕೆ ಅಂತ ಅಂದರೆ ಅವರಿಂದ ದುಡ್ಡು ಬರೋದಿದೆ ಅಂತ ಆಗತ್ತೆ. ಹಾಗಾದರೆ ಕ್ರೆಡಿಟರ್ ಅಂತ ಅಂದರೆ ಪರ್ಸನ್ಸ್ ಆರ್ ಆರ್ಗನೈಸೇಷನ್ ಟು ಹೂಮ್ ದ ಫರ್ಮ್ ಈಸ್ ಲೈಬಲ್ ಟು ಪೇ ಮನಿ. ಅಂದರೆ ಬಿಸ್ನೆಸ್ ಫರ್ಮ್ ಬೇರೆಯವರಿಗೆ ಪೇ ಮಾಡುವಂಥದ್ದು, ಯಾರಿಗೆ ಪೇ ಮಾಡುತ್ತೋ ಅವನನ್ನು ಕ್ರೆಡಿಟರ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲೂ ಅಷ್ಟೇ ಕ್ರೆಡಿಟ್ ಟ್ರಾನ್ಸಾಕ್ಷನ್ನೇ ಆಗಿರುತ್ತೆ. ಯಾಕೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್, ಈಗ ಸಪ್ಲೈಯರ್ ಅಂತ ಹೇಳಿ ತೊಗೊಳ್ಳೋಣ.
ಸಪ್ಲೈಯರ್ ಅಂತ ಅಂದರೆ ನಮಗೆ ರಾ ಮಟೀರಿಯಲ್ನೆಲ್ಲ ಸಪ್ಲೈ ಮಾಡುವವನಾಗಿರ್ತಾನೆ, ಹೌದಾ. ನಾವೊಂದು ಪ್ರೊಡಕ್ಷನ್ ಮಾಡಬೇಕು ಅಂತ ಅಂದರೆ ನಮಗೆ ಗೂಡ್ಸ್ಗಳು ಬೇಕಾಗಿರುತ್ತೆ, ರಾ ಮಟೀರಿಯಲ್ಗಳು ಬೇಕಾಗಿರುತ್ತೆ, ಅದನ್ನ ಸಪ್ಲೈ ಮಾಡುವವನು. ನಾವು ಅವನ ಹತ್ರ ರಾ ಮಟೀರಿಯಲ್ಗಳನ್ನೆಲ್ಲ ತೊಗೊಂಡಿದ್ದೀವಿ, ಆದರೆ ಕ್ಯಾಶನ್ನು ಕೊಟ್ಟಿಲ್ಲ. ನಾವು ಕೊಡ್ತೆ ಅಂತ ಹೇಳಿದ್ದೀವಿ ಅವನಿಗೆ ಇನ್ನೊಂದು 2-3 ಮಂತ್ಸ್ ಬಿಟ್ಟು. ಸೊ ಈ ಥರ ಸಿಚುವೇಶನ್ಗಳಲ್ಲಿ ಆ ಪರ್ಸನ್, ಆ ಸಪ್ಲೈಯರ್ ಯಾರಾಗ್ತಾನೆ ಅಂತಂದರೆ ಕ್ರೆಡಿಟರ್ ಅಂತ ಆಗ್ತಾನೆ. ಯಾಕಂದರೆ ನಾವು ದುಡ್ಡು ಪೇ ಮಾಡಬೇಕಾಗತ್ತೆ ಅಥವಾ ಫರ್ಮ್ ದುಡ್ಡು ಪೇ ಮಾಡಬೇಕಾಗತ್ತೆ. ಸೊ ಇದೇ ಡಿಫ್ರೆನ್ಸ್. ಡೆಟಾರ್ಸ್ ಅಂತ ಅಂದರೆ ಬಿಸ್ನೆಸ್ಸಿಗೆ ದುಡ್ಡನ್ನು ಪೇ ಮಾಡುವವನು, ಕ್ರೆಡಿಟರ್ ಅಂತ ಅಂದರೆ ಬಿಸ್ನೆಸ್ಸಿಂದ ದುಡ್ಡು ಪೇ ಆಗುವಂಥದ್ದು. ಸೊ ಇದೇ ಡೆಟಾರ್ ಆ್ಯಂಡ್ ಕ್ರೆಡಿಟರ್. ಡೆಟಾರ್ಸ್ ಮತ್ತು ಕ್ರೆಡಿಟರ್ ಮಧ್ಯೆ ನಿಮಗೆ ಡಿಫ್ರೆನ್ಸಸ್ ಇನ್ನೂ ಕ್ಲಿಯರ್ ಆಗಬೇಕು ಅಂತ ಅಂದರೆ ನೀವು ವಿಡಿಯೋನ ಚೆಕ್ ಮಾಡ್ಬೋದು. ವಿಡಿಯೋ ಲಿಂಕನ್ನು ನಾನು ಐ ಬಟನಲ್ಲೂ ಹಾಕಿರ್ತೇನೆ, ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೇನೆ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಡೆಟಾರ್ಸ್ ಮತ್ತು ಕ್ರೆಡಿಟರ್ಸನ್ನು ನಾವು ಅಕೌಂಟಲ್ಲಿ ಎಲ್ಲಿ ತೋರಿಸ್ತೀವಿ ಅಂತ ಅಂದರೆ ಡೆಟಾರ್ಸನ್ನು ನಾವು ಅಸೆಟ್ ಸೈಡಲ್ಲಿ ತೋರಿಸ್ತೀವಿ. ಅಸೆಟ್ಸ್ ಅಂತ ಅಂದರೆ ಈಗ ಕ್ಯಾಶ್ ಬರುವಂಥದ್ದು ಇರ್ಬೋದು ಅಥವಾ ಅಮೌಂಟ್ ಬರುವಂಥದ್ದು, ಅದಕ್ಕೆ ಅಕೌಂಟ್ ರಿಸೀವೇಬಲ್ ಅಂತ ಹೇಳ್ತೀವಿ ನಾವು. ನಮಗೆ ಬರುವಂಥ ದುಡ್ಡಿದ್ರೆ ನಾವು ಅದನ್ನು ಅಸೆಟ್ ಅಂತ ಟ್ರೀಟ್ ಮಾಡ್ತೀವಿ. ಅಥವಾ ಯಾವುದಾದ್ರೂ ಒಂದು ವಸ್ತುವನ್ನು ನಾವು ಕ್ಯಾಶ್ಗೆ ಕನ್ವರ್ಟ್ ಮಾಡುವಂಥದ್ದು ಇದ್ದಿದ್ರೆ, ಫಾರ್ ಎಕ್ಸಾಂಪಲ್ ಮಷಿನರಿ ಇರ್ಬೋದು, ಫರ್ನಿಚರ್ ಇರ್ಬೋದು, ಸ್ಟಾಕ್ ಇರ್ಬೋದು, ಇವುಗಳನ್ನೆಲ್ಲ ನಾವು ಕ್ಯಾಶಿಗೆ ಕನ್ವರ್ಟ್ ಮಾಡ್ಬೋದು. ಅದನ್ನ ಮಾರಿದರೆ ನಮಗೆ ದುಡ್ಡು ಬರುತ್ತೆ, ಹೌದಾ. ಅವುಗಳನ್ನೆಲ್ಲ ನಾವು ಅಸೆಟ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಒಂದು ರೀತಿಯಲ್ಲಿ ಅಸೆಟ್ ಅಂತ ಅಂದರೆ ಫರ್ಮಿನ ಆಸ್ತಿ ಅಂತಲೂ ಹೇಳ್ಬೋದು. ಈಗ ವೆಹಿಕಲ್ಗಳಿದ್ದರೆ ಅವುಗಳು ಕೂಡ ಅಸೆಟ್ ಅಂತಲೇ ಟ್ರೀಟ್ ಆಗುತ್ತೆ. ಸೊ ಹಾಗೆ ಡೆಟಾರ್ನೂ ಕೂಡ ಒಂದು ಅಸೆಟ್ ಅಂತಾನೆ ಟ್ರೀಟ್ ಮಾಡ್ತೀವಿ. ಯಾಕೆ ಅಂತ ಅಂದರೆ ನಮಗೆ ದುಡ್ಡು ಬರೋದಿರುತ್ತೆ, ಹೌದಾ, ಅಥವಾ ಫರ್ಮಿಗೆ ದುಡ್ಡು ಬರೋದಿರುತ್ತೆ. ಹಾಗಾಗಿ ಡೆಟಾರ್ನ ಅಸೆಟ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಆದರೆ ಅಸೆಟ್ಟಲ್ಲೂ ಕೂಡ 2 ಥರ ಬರುತ್ತೆ. ಒಂದು ಕರೆಂಟ್ ಅಸೆಟ್, ಇನ್ನೊಂದು ಫಿಕ್ಸ್ಡ್ ಅಸೆಟ್. ಸೊ ಕರೆಂಟ್ ಅಸೆಟ್ ಮತ್ತು ಫಿಕ್ಸ್ಡ್ ಅಸೆಟನ್ನು ನಾವು ಟೆಕ್ನಿಕಲಿ ಹೇಳಬೇಕು ಅಂತ ಅಂದರೆ ಟೈಮ್ ಅಥವಾ ಪೀರಿಯಡ್ ಲೆಕ್ಕದಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಅಂದರೆ 1 ವರ್ಷದ ಅವಧಿಯ ಲೆಕ್ಕದಲ್ಲಿ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. 1 ವರ್ಷದ ಅವಧಿ ಅಂತ ಅಂದರೆ 1 ವರ್ಷದಲ್ಲಿ ಯೂಸ್ ಮಾಡ್ಕೊಳ್ಳಿಕ್ಕೆ ಆಗುವಂಥದ್ದು ಅಥವಾ 1 ವರ್ಷದಲ್ಲಿ ಅವಧಿಯಲ್ಲಿ ನಮಗೆ ರಿಸೀವ್ ಆಗುವಂಥದ್ದಿದ್ದರೆ ನಾವು ಅದನ್ನ ಕರೆಂಟ್ ಅಸೆಟ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. 1 ವರ್ಷಕ್ಕಿಂತ ಜಾಸ್ತಿ ಅವಧಿಯವರೆಗೆ ನಾವು ಅದನ್ನ ಯೂಸ್ ಮಾಡ್ಕೊಳ್ಳೋದಿದ್ದರೆ ನಾವು ಅದನ್ನ ಫಿಕ್ಸ್ಡ್ ಅಸೆಟ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನಾವೊಂದು ಮಷಿನರಿನ ಪರ್ಚೇಸ್ ಮಾಡ್ತೀವಿ. ಮಷಿನರಿನ ನಾವು 1 ವರ್ಷಕ್ಕಿಂತ ಜಾಸ್ತಿ ಯೂಸ್ ಮಾಡ್ತೀವಿ, ಹೌದಾ, ಅದು ಅಷ್ಟು ಬೇಗ ಹಾಳಾಗೋದಿಲ್ಲ. ಅದನ್ನು ನಾವು ಫಿಕ್ಸ್ಡ್ ಅಸೆಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತೀವಿ. ಹಾಗೆ ಕರೆಂಟ್ ಅಸೆಟ್ ಅಂತ ಅಂದರೆ ವಿತಿನ್ 1 ಇಯರಲ್ಲಿ ನಾವು ಅದರ ಬೆನಿಫಿಟನ್ನು ತಗೊಳ್ಳುವಂಥದ್ದು. ಡೆಟಾರ್ಸನ್ನು ನಾವೇನು ಮಾಡ್ತೀವಿ, ಕರೆಂಟ್ ಅಸೆಟ್ ಅಂತಾನೆ ಟ್ರೀಟ್ ಮಾಡ್ತೀವಿ. ಯಾಕೆ ಅಂತ ಅಂದರೆ ನಮಗೆ ಬರುವಂಥ ದುಡ್ಡನ್ನು ನಾವು ವಿತಿನ್ 1 ಇಯರಲ್ಲಿ ರಿಸೀವ್ ಮಾಡ್ತೀವಿ ಅಂತ ಹೇಳಿ ಕರೆಂಟ್ ಅಸೆಟ್ ಅಂತ ಹೇಳಿ ಇದನ್ನ ಟ್ರೀಟ್ ಮಾಡ್ತೀವಿ. ಇನ್ನು ಕ್ರೆಡಿಟರ್ಸಿಗೆ ಬಂದರೆ ಕ್ರೆಡಿಟರ್ಸ್ನ ನಾವು ಲೈಬಲಿಟಿ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಲ್ಯಾಬಿಲಿಟಿಯಲ್ಲೂ ಕೂಡ 2 ಟೈಪ್ಸ್ ಇರುತ್ತೆ. ಒಂದು ಕರೆಂಟ್ ಲ್ಯಾಬಿಲಿಟಿ, ಇನ್ನೊಂದು ಫಿಕ್ಸ್ಡ್ ಲ್ಯಾಬಿಲಿಟಿ. ಲ್ಯಾಬಿಲಿಟಿ ಅಂತ ಅಂದರೆ ಬರ್ಡನ್, ಬೇರೆಯವರಿಗೆ ಪೇ ಮಾಡುವಂಥ ದುಡ್ಡಿದ್ರೆ ಇವುಗಳನ್ನೆಲ್ಲ ರೆಕಾರ್ಡ್ ಮಾಡೋದು ನಾವು ಲ್ಯಾಬಿಲಿಟಿಯಲ್ಲಿ. ಅಂದರೆ ಲ್ಯಾಬಿಲಿಟಿಯಲ್ಲಿ ಕರೆಂಟ್ ಲ್ಯಾಬಿಲಿಟಿ ಅಂತ ಅಂದರೆ ವಿತಿನ್ 1 ಇಯರಲ್ಲಿ ಪೇ ಮಾಡುವಂಥದ್ದು ಅನ್ನೋ ಅರ್ಥ ಬರುತ್ತೆ. ಫಿಕ್ಸ್ಡ್ ಲ್ಯಾಬಿಲಿಟಿ ಅಂತ ಅಂದರೆ ಮೋರ್ ದ್ಯಾನ್ 1 ಇಯರ್ ನಾವು ಅದರ ಬೆನಿಫಿಟ್ನ ತೊಗೊಂಡಿರ್ತೀವಿ. ಈಗ ಲಾಂಗ್ ಟರ್ಮ್ ಲೋನ್ ಮಾಡ್ತೀವಿ, ಬ್ಯಾಂಕಲ್ಲಿ ಇರ್ಬೋದು, ಬೇರೆ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ ಇರ್ಬೋದು, ಅವುಗಳೆಲ್ಲ ಫಿಕ್ಸ್ಡ್ ಲ್ಯಾಬಿಲಿಟಿ ಅಂತ ಕನ್ಸಿಡರ್ ಆಗುತ್ತೆ. 10 lakhs ನಾವು ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ ಲೋನ್ ಮಾಡಿದ್ದೀವಿ ಅಂತಂದರೆ ನಾವು ಅದನ್ನ ರೀಪೇ ಮಾಡೋದಕ್ಕೆ ತುಂಬ ಟೈಮ್ಸ್ ತೊಗೊಳ್ತೀವಿ, ಹೌದಾ. ಅಂದರೆ ಮೋರ್ ದೆನ್ 1 ಇಯರ್ ನಾವು ಯಾವುದಾದ್ರೂ ಒಂದು ಲ್ಯಾಬಿಲಿಟಿನ ಪೇ ಮಾಡೋದಕ್ಕೆ ಟೈಮನ್ನು ತೊಗೊಂಡ್ರೆ ಅದು ಫಿಕ್ಸ್ಡ್ ಲ್ಯಾಬಿಲಿಟಿ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಸೊ ಕ್ರೆಡಿಟರ್ನ ನಾವು ಕರೆಂಟ್ ಲ್ಯಾಬಿಲಿಟಿಯಲ್ಲಿ ಕನ್ಸಿಡರ್ ಮಾಡ್ಕೊಳ್ತೀವಿ. ಯಾಕೆ ಅಂತಂದರೆ ವಿತಿನ್ 1 ಇಯರಲ್ಲಿ ನಾವು ಅದನ್ನ ಪೇಮೆಂಟ್ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ. ಸೊ ಇದೇ ಡಿಫ್ರೆನ್ಸ್ ಇರುತ್ತೆ ಕರೆಂಟ್ ಲ್ಯಾಬಿಲಿಟಿ ಮತ್ತು ಕರೆಂಟ್ ಅಸೆಟ್, ಫಿಕ್ಸ್ಡ್ ಲ್ಯಾಬಿಲಿಟಿ ಮತ್ತು ಫಿಕ್ಸ್ಡ್ ಅಸೆಟ್ಟಿಗೆ. ಡೆಟಾರ್ಸ್ ಮತ್ತು ಕ್ರೆಡಿಟರ್ನ ನಾವು ಕರೆಂಟ್ ಅಸೆಟ್ ಮತ್ತು ಕರೆಂಟ್ ಲ್ಯಾಬಿಲಿಟಿ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತೀವಿ. ರೀಸನ್ ಇಷ್ಟೇ, ವಿತಿನ್ 1 ಇಯರಲ್ಲಿ ನಾವು ಅದನ್ನ ರಿಸೀವ್ ಮಾಡ್ಕೋತೀವಿ ಅಥವಾ ವಿತಿನ್ 1 ಇಯರಲ್ಲಿ ನಾವು ಅದನ್ನ ಪೇ ಮಾಡ್ತೀವಿ. ಸೊ ನೀವು ಈ ಒಂದು ಟಾಪಿಕ್ನ ಇನ್ನೂ ಕ್ಲಿಯರ್ ಆಗಿ ಟರ್ಮಿನಾಲಜಿಸ್ಗಳಲ್ಲಿ ನೋಡ್ಬೋದು. ಆ ಟರ್ಮಿನಾಲಜಿಸ್ನ ವಿಡಿಯೋ ಲಿಂಕನ್ನು ಕೂಡ ನಾನು ಐ ಬಟನ್ನಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಅಲ್ಲೂ ಕೂಡ ನಾನು ಅಸೆಟ್ನ ಕೆಟಗರೈಸ್ ಮಾಡಿರೋದು ಅಥವಾ ಲ್ಯಾಬಿಲಿಟಿನ ಕೆಟಗರೈಸ್ ಮಾಡಿರೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಬೇಕಿದ್ರೆ ನೀವು ಅದನ್ನ ನೋಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಅಂತ ಅಂದರೆ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಈ ಡೆಬಿಟ್ ಅಂದರೆ ಏನು, ಕ್ರೆಡಿಟ್ ಅಂದರೆ ಏನು? ಡೆಟಾರ್ಸ್ ಡೆಬಿಟ್ ಎರಡೂ ಒಂದೇನಾ? ಕ್ರೆಡಿಟರ್ಸ್ ಕ್ರೆಡಿಟ್ ಎರಡೂ ಒಂದೇನಾ? ಇಲ್ಲ, ಇದೆರಡೂ ಕೂಡ ಬೇರೆ ಬೇರೆ. ಡೆಬಿಟ್ ಅಂತ ಅಂದರೆ ಇದು ರಿಸೀವಿಂಗ್ ಆಸ್ಪೆಕ್ಟನ್ನು ತೋರಿಸುತ್ತೆ. ಕ್ರೆಡಿಟ್ ಅಂತ ಅಂದರೆ ಇದು ಗಿವಿಂಗ್ ಆಸ್ಪೆಕ್ಟನ್ನು ತೋರಿಸುತ್ತೆ. ಅಂದರೆ ನಾವು ಹೇಳ್ಬೋದು ರಿಸೀವಿಂಗ್ ಬೆನಿಫಿಟ್ ಆ್ಯಂಡ್ ಗಿವಿಂಗ್ ಬೆನಿಫಿಟ್. ಸೊ ಇದು ಹೇಗೆ ಅಂತ ಅಂದರೆ
ಪ್ರತಿಯೊಂದು ಟ್ರಾನ್ಸಾಕ್ಷನಲ್ಲೂ ಕೂಡ ಒಂದು ಡೆಬಿಟ್ ಆಸ್ಪೆಕ್ಟ್ ಇರುತ್ತೆ, ಒಂದು ಕ್ರೆಡಿಟ್ ಆಸ್ಪೆಕ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಪರ್ಚೇಸ್ ಗೂಡ್ಸ್ ವರ್ತ್ ₹10,000. ಸೊ ಈ ಒಂದು ಟ್ರಾನ್ಸಾಕ್ಷನಲ್ಲಿ ನೀವು ಎರಡು ಆಸ್ಪೆಕ್ಟನ್ನು ನೋಡ್ಬೋದು. ಸೊ ಅದೇನು ಅಂತ ಅಂದರೆ, ಒಂದು ರಿಸೀವಿಂಗ್ ಆಸ್ಪೆಕ್ಟ್ ಮೀನ್ಸ್ ಡೆಬಿಟ್. ರಿಸೀವಿಂಗ್ ಆಸ್ಪೆಕ್ಟ್ ಅಂತ ಅಂದರೆ ಪರ್ಚೇಸ್ ಗೂಡ್ಸ್, ನೀವು ಒಂದು ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ಸೊ ರಿಸೀವಿಂಗ್ ಆಸ್ಪೆಕ್ಟ್ ಏನಾಯಿತು, ನಿಮಗೇನು ಬರ್ತಾ ಇದೆ, ಗೂಡ್ಸ್ ಬರ್ತಾ ಇದೆ, ಹೌದಾ? ಗೂಡ್ಸನ್ನು ನೀವು ರಿಸೀವ್ ಮಾಡ್ಕೋತಾ ಇದ್ದೀರಿ. ಗಿವಿಂಗ್ ಆಸ್ಪೆಕ್ಟ್, ನೀವು ಏನನ್ನು ಕೊಡ್ತಾ ಇದ್ದೀರಿ ಅಥವಾ ನಿಮ್ಮಿಂದ ಏನು ಹೋಗ್ತಾ ಇದೆ, ದಟ್ ಈಸ್ ಕ್ಯಾಶ್. ನೀವು 10,000 ಕ್ಯಾಶನ್ನು ಕೊಟ್ಟು ನೀವು ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀರಿ, ಹೌದಾ? ಹೀಗೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ನಲ್ಲೂ ಎರಡು ಆಸ್ಪೆಕ್ಟ್ ಇರುತ್ತೆ, ಒಂದು ರಿಸೀವಿಂಗ್ ಆಸ್ಪೆಕ್ಟ್, ಒಂದು ಗಿವಿಂಗ್ ಆಸ್ಪೆಕ್ಟ್. ರಿಸೀವಿಂಗ್ ಆಸ್ಪೆಕ್ಟಿಗೆ ಡೆಬಿಟ್ ಅಂತ ಕರಿತೀವಿ, ಗಿವಿಂಗ್ ಆಸ್ಪೆಕ್ಟಿಗೆ ಕ್ರೆಡಿಟ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಡೆಟಾರ್ಸ್ ಡೆಬಿಟ್ ಎರಡೂ ಒಂದೇ ಅಲ್ಲ, ಕ್ರೆಡಿಟರ್ಸ್ ಕ್ರೆಡಿಟ್ ಎರಡೂ ಒಂದೇ ಅಲ್ಲ. ಡೆಟಾರ್ಸ್ ಕ್ರೆಡಿಟರ್ಸ್ ಅವರು ಪರ್ಸನ್ಸ್ ಆಗ್ತಾರೆ ಅಥವಾ ಅದು ಎಂಟಿಟಿ ಆಗತ್ತೆ. ಡೆಬಿಟ್ ಕ್ರೆಡಿಟ್ ಅನ್ನೋದು ಆಸ್ಪೆಕ್ಟ್ಸ್ಗಳಾಗತ್ತೆ, ಒಂದು ರಿಸೀವಿಂಗ್ ಆಸ್ಪೆಕ್ಟ್, ಇನ್ನೊಂದು ಗಿವಿಂಗ್ ಆಸ್ಪೆಕ್ಟ್. ನೀವಿಲ್ಲಿ ಎಷ್ಟೇ ಎಕ್ಸಾಂಪಲ್ಸ್ಗಳನ್ನು ತೊಗೊಳ್ಬೋದು. ಅದು ಟ್ರಾನ್ಸಾಕ್ಷನ್ಗಳಾಗಿತ್ತು ಅಂತ ಅಂದರೆ ಅಲ್ಲಿ ಎರಡು ಆಸ್ಪೆಕ್ಟ್ ಇದ್ದೇ ಇರುತ್ತೆ. ಇನ್ನೂ ಬೇಕಾದರೆ ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಪರ್ಚೇಸ್ ಕಾರ್ ಫಾರ್ ₹2 lakhs. ಸೊ ಇಲ್ಲೂ ನೋಡ್ಬೋದು ಎರಡು ಆಸ್ಪೆಕ್ಟ್ ಇದೆ, ಒಂದು ರಿಸೀವಿಂಗ್ ಆಸ್ಪೆಕ್ಟ್ ಮೀನ್ಸ್ ಡೆಬಿಟ್ ಆಸ್ಪೆಕ್ಟ್, ಯಾವುದಾಗತ್ತೆ, ಅದು ಕಾರ್ ಆಗತ್ತೆ, ಹೌದಾ? ಸೊ ನಾವಿಲ್ಲಿ ಕಾರನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ, ಸೊ ರಿಸೀವಿಂಗ್ ಆಸ್ಪೆಕ್ಟ್ ಕಾರ್ ಆಯಿತು. ಗಿವಿಂಗ್ ಆಸ್ಪೆಕ್ಟ್ ಏನಾಗುತ್ತೆ, ಕ್ಯಾಶ್ ಆಗುತ್ತೆ, ದಟ್ ಈಸ್ $2 lakhs. ಸೊ ಇನ್ನೂ ಒಂದು ಎಕ್ಸಾಂಪಲ್ನ ನೋಡೋದಿದ್ರೆ, ಸೋಲ್ಡ್ ಫರ್ನಿಚರ್ ಫಾರ್ ₹1,000. ಸೊ ಫರ್ನಿಚರ್ನ ಸೇಲ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಎರಡು ಆಸ್ಪೆಕ್ಟ್ ಯಾವುದಾಗತ್ತಪ್ಪ, ಯಾವುದು ರಿಸೀವಿಂಗ್ ಆಸ್ಪೆಕ್ಟ್ ಆಗುತ್ತೆ, ಕ್ಯಾಶ್ ರಿಸೀವಿಂಗ್ ಆಸ್ಪೆಕ್ಟ್ ಆಗುತ್ತೆ, ಹೌದಾ? ಇಲ್ಲಿ ನಾವು ಫರ್ನಿಚರ್ನ ಸೇಲ್ ಮಾಡ್ತಾ ಇದ್ದೀವಿ, ಹಾಗಿದ್ರೆ ನಾವೇನನ್ನು ರಿಸೀವ್ ಮಾಡ್ಲಿಕ್ಕೆ ಸಾಧ್ಯ, ಕ್ಯಾಶನ್ನು ರಿಸೀವ್ ಮಾಡ್ಲಿಕ್ಕೆ ಸಾಧ್ಯ, ಹೌದಾ? ಸೊ ಕ್ಯಾಶ್ ರಿಸೀವಿಂಗ್ ಆಸ್ಪೆಕ್ಟ್ ಆಯಿತು. ಹಾಗಿದ್ರೆ ಗಿವಿಂಗ್ ಆಸ್ಪೆಕ್ಟ್ ಏನಾಗುತ್ತೆ, ಫರ್ನಿಚರ್. ಸೊ ಫರ್ನಿಚರ್ನ ಕೊಟ್ಟು ನಾವು ಕ್ಯಾಶನ್ನು ತಗೊಳ್ತಾ ಇದ್ದೀವಿ. ಅಂದರೆ ಡೆಬಿಟ್ ಮತ್ತು ಕ್ರೆಡಿಟ್ ಅನ್ನೋದು ಆಸ್ಪೆಕ್ಟ್ಗಳನ್ನು ತೋರಿಸುತ್ತೆ. ಸೊ ಇದೇ ಡಿಫ್ರೆನ್ಸ್ ಡೆಬಿಟರ್ ಮತ್ತು ಡೆಬಿಟ್ಟಿಗೂ, ಕ್ರೆಡಿಟರ್ ಮತ್ತು ಕ್ರೆಡಿಟಿಗೂ ಇರುವಂಥದ್ದು.